ಅಕ್ಕೋ ನೈಟಿ ನೈಟಿ 100 ರೂಪಾಯಿಗೆ ಒಂದು ನೈಟಿ ನೈಟಿ. ಏನಪ್ಪ ಬಟಾರದಾಗ ಯಾರು ಇವೆ ಇವತ್ತು? ನೈಟಿ ನೈಟಿ 100 ರೂಪಾಯಿಗೆ ಒಂದು ನೈಟಿ. ಏನಪ್ಪ ತಂದಿರೋದು ನೀನು? ಓ ಅಜ್ಜಿ ನೈಟಿ ಅಜ್ಜಿ. ಅಣ್ಣೋ ಎಷ್ಟು ರೂಪಾಯಿ ಅಣ್ಣ ಒಂದು ನೈಟಿ? ನನ್ನ ಸೈಜಿಂದ ಐತಾ? ನಾನು ಇಷ್ಟು ಅಪ್ಪಗಿದ್ದೀನಿ, ನನಗಾಗ್ತಾವ ನೈಟಿಗಳು ನಿಂತರವು. ಎಲ್ಲರೂ ಹೇಳ್ತಾರಪ್ಪ ನಿನ್ನ ಥರ ನೈಟಿ ಗಂಜಿ ಬಿಡ್ಕೊಂತವೆ, ತೆಳಗಾಗ್ತವೆ, ಸಣ್ಣಗಾಗ್ತವೆ ಅಂತ. ಅಕ್ಕೋ ಈ ಸಲ ಐ ಕ್ಲಾಸ್ ನೈಟಿ ತಂದಿದ್ದೀನಿ. ನೀನು ನೋಡ್ಬಿಟ್ಟು ಹಾಕಬಿಟ್ರೆ ಕಳೆದೋಗ್ಬಿಡ್ಬೇಕು. ನೀನು ನೋಡಿದ ತಕ್ಷಣ ಗೌಡ್ರು ನೋಡ್ತಾರೆ, ಹುಡುಗಿ ಥರ ಕಾಣ್ತೀಯ ನೈಟಿ ಹಾಕಿದ್ರೆ. ಓಹೋ ಹಂಗೇನು? ಹಂಗಾರಿರು ನಮ್ಮ ಪ್ರಿಯನ್ ಕರಿತೀನಿ, ಅವಳಾದರೆ ಚೆನ್ನಾಗಿ ಕಲರ್ಗಳು ಸೆಲೆಕ್ಷನ್ ಮಾಡ್ತಾಳೆ. ಏ ಪ್ರಿಯಾ ಬಾರ ಇಲ್ಲಿ. ಓಹೋ ಏನು ಸೀಮೆಗೆ ಇಲ್ದಿರ ಪ್ರಿಯಾ ಒಬ್ಳು ಬಟ್ಟೆ ಸೆಲೆಕ್ಷನ್ ಮಾಡೋದು? ಉಳಿ ತಗೊಳಕ್ಕೆ ಬರವೇನೋ? ನನ್ನ ಸೈಜೈತೇನಪ್ಪ ನೈಟಿ? ಈ ವಯಸ್ಸಾಗಿರೋ ಮುತ್ತಿಗೆ ನೈಟಿ ಬೇರೆ ಕೇಳು, ಇವತ್ತು ನಾಳೆ ನನ್ನ ಗೋಳೆ. ಓಹೋ ಗಂಗಾಕರ್ ಏನೋ ಗೊಣಕಂತಿದ್ದೀರಾ? ಓ ಏನಕ್ಕ ಕರೆದಿದ್ದು? ನಾನು ಅದೇ ಒಳನ ಟೀ ಇಕ್ಕಿದ್ದೆ. ಏನು ಕರೆದಿದ್ದು? ಓಹೋ ನೈಟಿ ಒಣ ಬಂದ್ಬಿಟ್ಟೈತೆ ಅಪರೂಪಕ್ಕೆ. ಓ ಏನಣ್ಣ ಇತ್ಲಾಗ ಬರೋದೇ ಬಿಟ್ಬಿಟ್ಟಿದ್ಯಾ? ಅಯ್ಯೋ ಈ ನಡುವೆ ಬಿಸ್ನೆಸ್ಸೇ ಇಲ್ಲ ಕಣಕ್ಕೂ. ಏನು ತಂದು ಮಾರಾರ ಎಲ್ಲ ಬೇಡ ಬೇಡ ಅಂತಾರೆ. ಎಲ್ಲ ಪೇಟೆಗಳಿಗೆ ಹೋಗಿ ತಗೊಂತಾರೆ, ಗಾಡಿಗಳಿಗೆ ತಂದರೆ ತಗೊಳ್ಳಲ್ಲ ಮಾಡಲ್ಲ. ಎಲ್ಲ ಅರ್ಧೋಗಿರೋ ಬಟ್ಟೆನೋ ಕಿತ್ತೋಗಿರೋ ಬಟ್ಟೆನೋ ತಂದಿರ್ತೀಯ, ಅದಕ್ಕೆ ಯಾರು ತಗೊಳ್ಳಲ್ಲ. ಚೆನ್ನಾಗಿರೋ ಬಟ್ಟೆ ತಂದರೆ ಯಾರು ತಗೊಳ್ಳಲ್ಲ? ಅಯ್ಯೋ ಇವಜ್ಜಿ ಬಲ್ ತಮಾಷೆ ಮಾಡ್ತಿತ್ತಪ್ಪು. ಪ್ರಿಯಾ ನಂಗೆ ಚೆನ್ನಾಗಿ ಕಾಣಂಗೆ ಯಾವ್ದಾನ ಒಂದೆರಡು ನೈಟಿ ಸೆಲೆಕ್ಷನ್ ಮಾಡಿಕೊಡೆ. ಅಕ್ಕ ನೀನು ನೈಟಿ ಹಾಕಂತೀಯ? ನಿನಗೆ ನೈಟಿ ಸೆಲೆಕ್ಷನ್ ಮಾಡಬೇಕಾ? ನಿನ್ನ ಸೈಜ್ ಐತೇನ ಕೇಳಕ್ಕ ಫಸ್ಟು. ಇಟ್ಕೊಳಕ ಎಲ್ಲ ಸೈಜು ಎಲ್ಲರಿಗೂ ಆಗ್ತೈತೆ, ನೀನೇನಕ್ಕೆ ಹಂಗೆ ಮಾತಾಡ್ತೀಯ? ನಾನು ಅಳ್ತೆ ನೋಡಿದ ತಕ್ಷಣ ನಾನು ಸುತ್ತಳ್ತೆ ನೋಡಿ ಗೊತ್ತಾಗ್ಬಿಡುತ್ತೆ ಯಾರಿಗೆ ಏನಾಗುತ್ತೆ ಏನಾಗಲ್ಲ ಅಂತ. ಬಿಡಪ್ಪ ಇಂಥ ಬೆಲ್ ಮಾತಾಡಿ ಚೆನ್ನಾಗಿ ಬಣ್ಣ ಹಚ್ಚಿ ಬಟ್ಟೆ ಮಾಡ್ತೀಯ ನೀನು. ಇಂಥ ಬೆಲ್ ಮಾತಾಡ್ತಿದ್ದೆ, ನಿನಗೆ ಬಟ್ಟೆ ವ್ಯಾಪಾರ ನಡಿಬೇಕು. ಕೊಟ್ಟೇಳು. ಎಲ್ಲರೂ ಇಲ್ಲಿ ನಿಂತ್ಕೊಂಡು ಏನು ತಗೊಂತಿದ್ದೀರಾ? ಏನು ಬಂದಿರ ಪ್ರಿಯಾ? ಗಂಗಾಕ ನೀಟಿ ತಗೋಬೇಕು ಅಂತಾಯ್ತಮ್ಮ. ನೀಟಿ ಒಣ ನೀಟಿ ಬಂದೈತೆ ಅಂತ ಕೂಗ್ತಾ ಆಯ್ತಾ? ಅದಕ್ಕೆ ಇವಾಗ ಕೂಗ್ತು ನಾನು ಬಂದೆ. ನಾನು ಟೀಗೆ ಇಕ್ಕಿದ್ದೆ, ಗ್ಯಾಸ್ ಆಫ್ ಮಾಡಿ ಬಂದಿದ್ದೀನಿ. ಅದಕ್ಕೆ ಇವಾಗ ನೀಟಿ ತಗೊಡ್ತೀನಿ ನೋಡೋಣ. ನಂಗೂ ಚೆನ್ನಾಗಿ ಕಾಣಿಸಿದ್ರೆ ನಾನು ಒಂದೆರಡು ತಗೊಂತೀನಿ. ಎಷ್ಟಣ್ಣ ಒಂದು? ಓಯ್ ಪ್ರಿಯಾ ನೋಡಿ, ನೈಟಿನಾಗ ಹಾಕೊಂಬಂದಿದ್ದೀನಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ. ಚೆನ್ನಾಗಿ ಕಾಣ್ತಾ ಇದ್ದೇನೆ ನೋಡಿ. ಅಯ್ಯೋ ಅಕ್ಕ ಈ ನೈಟಿ ಹಾಕೊಂತೀಯ ನೀನು? ನೀನು ಈ ನೈಟಿ ಹಾಕೊಂಡು ಗೌಡ್ರು ನೋಡ್ಬಿಟ್ರೆ ಅಷ್ಟೇ. ಆಮೇಲೆ ಅರ್ಧಂಬರ್ಧ ಬಟ್ಟೆ ಹಾಕೊಂಡಿದ್ದೀನಕ್ಕ, ಸುತ್ತಾಳ್ತೆ ನಿಂಗೆ ಸಾಲಲ್ಲಕ್ಕೋ. ನಾನೆಲ್ಲ ಉದ್ದ ಆಗ್ತೈತೆ, ಸುತ್ತಾಳ್ತೆ ಆಗಲ್ಲ. ನೀನು ಇನ್ನೂ ಸ್ವಲ್ಪ ಸಣ್ಣ ಆಗ್ಬೇಕು, ನಂತರ ತೆಳ್ಳಗಾದ್ರೆ ನೋಡಮ್ಮ ನಿಂಗೆ ನೈಟಿ ಆಗ್ತೈತೆ. ನಿನಗೆ ಆಗಲ್ಲ ಬಿಡಿ ಅಪ್ತರ ನೈಟಿ. ನೀವು ಆರ್ಡ್ರ್ ಕೊಟ್ಟು ಫ್ಯಾಕ್ಟ್ರಿಗೆ ಹೊಲಿಸ್ಕೊ ಬರ್ಬೇಕು. ಇಲ್ಲಾಂದ್ರೆ ಬಟ್ಟೆ ತಗೋ, ನಾನೇ ಹೊಲ್ಕೊಡ್ತೀನಿ ನಿಂಗೆ ನೈಟಿನ. ಮುಚ್ಚೆ ಬಾಯಿ ಕಂಡಿದ್ದೀನಿ ನಿನ್ನ ಮಕ್ಕಿಷ್ಟು ತಮಾಷೆ ಮಾಡೋಕೆ ಒಂದು ಇತಿ ಮಿತ್ತಿರಬೇಕು. ಹೊಲಿಗೆ ಎಲ್ಲ ಸೈಡಿಗೆ ಹಾಕೊಂಡು ಹಾಕೋಬೋದಲ್ವೇನೆ? ದಿನ ಹಾಕೊಳಕ್ಕಾಗ್ತದೆ ಬಿಡಿ ಮರೆತವ. ಏನೋ ಅಕ್ಕ ನಿನ್ನಿಷ್ಟ. ಆಮೇಲೆ ತಗೋಬಿಟ್ಟು ಆಗಲಿ ಹಾಕೊಳ್ಳಿಲ್ಲ ಅಂದ್ರೆ ಮಿಸ್ ಹಾಕ್ಬೇಡ. ಆಮೇಲೆ ಗೌಡ್ರು ನನಗೆ ಹೋಗಿತಾರೆ, ಏನಮ್ಮ ಪ್ರಿಯಾ ನಿನಗೂ ಗೊತ್ತಾಗಲಿಲ್ಲ ಅವಳಿಗೂ ಗೊತ್ತಾಗಲಿಲ್ಲ ಅಂತ. ಅಯ್ಯೋ ಗಂಗಕ್ಕ ನಿಂಗೆ ಆಗಲ್ಲಕ್ಕೂ, ಇದು ಬೋಲ್ ಸಣ್ಣಗೈತೆ. ನೀನು ನೋಡಿ ಇಷ್ಟಪ್ಪ ಇದೆಯಾ, ಬೇರೆ ನೋಡಿ ಯಾವ್ದನ. ಇನ್ನ ನೋಡು, ನಾನು ನೋಡಿ ಎಷ್ಟು ಕರೆಕ್ಟಾಗಿ ಆಗ್ತೈತೆ ಅಂತ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ನಾನು ಹಾಕೊಂಡಿರೋದಕ್ಕೆ. ಅದೇ ನೋಡು ನಿನಗಾದ್ರೆ ಚೆನ್ನಾಗೇ ಕಾಣಲ್ಲ. ಇದ್ರಾಗ ನೋಡೆ ಆಗ್ತೈತೀನೋ ನೋಡೆ, ಇದಾಗ್ಬೋದೇನೋ ನನಗೆ. ಕಣೆ ಇದಾಗ್ತೈತೆ ನೋಡಿ ನನಗೆ. ಅಯ್ಯೋ ಈ ಆನೆ ಮರಿಗೆ ಬಟ್ಟೆ ಆಗ್ದಂಗೆ ಆಗ್ತೈತಲ್ಲಪ್ಪು. ಈ ಅಮ್ಮಂಗೆ ನೈಟಿ ಹೊಂಚೋದು. ಕಣಕ್ಕ ಇದೊಂದು ರೋಗಷ್ಟು ಆಗ್ತೈತಂಗೆ. ಬೇಕಾದ್ರೆ ಲಾಸ್ಟ್ ಕೊನೆಗೆ ಹೋಗಿ ಹಾಕೊಡ್ತೀನಿ ಹೇಳು. ಇದನ್ನು ತಗೊಂಡಿರೋ ತಗ. ಇನ್ನೊಂದು ಎರಡು ತಗೊಳ್ಳೋಣ ಇಂತವೆ. ಒಂದೇ ಕಲರ್ ಬೇಡ ಕಣೆ, ಬೇರೆ ಕಲರ್ ನೋಡೆ. ಅಲ್ಲ ಕಣಕ್ಕ, ನಾನು ನೋಡಿದ್ರೆ ಬಟ್ಟೆ ವ್ಯಾಪಾರ ಮಾಡಕ್ಕೆ ಬಂದಿದ್ದೀನಿ. ನೀವು ಹಿಂಗೆಲ್ಲ ನೈಟಿಗಳನ್ನ ಮೈ ಮೇಲೆ ಹಾಕೊಂಡು ಸುಕ್ಳು ಮಾಡಿಬಿಟ್ರೆ ಬೇರೆಯವ್ರು ಹೆಂಗಕ್ಕ ತಗೊಂತಾರೆ? ಯಾವ್ದನ ಒಂದು ಹಾಕೊಂಡು ನೋಡ್ರಿ, ಒಂದು ಹಿಡ್ಕೊಂಡು ನೋಡಿದ್ರೆ ಗೊತ್ತಾಗುತ್ತಪ್ಪ, ಆಗುತ್ತೆ ಇಲ್ಲ ಅಂತ ನಾನು ತೆಕ್ಕೊಡ್ತೀನಿ. ನೀವೆಲ್ಲ ಹಿಂಗೆ ಕಿತ್ಕಿತ್ತು ಹಾಕ್ಬಿಟ್ರೆ ನಾನು ಬೇರೆಯವ್ರಿಗೆ ಹೆಂಗಕ್ಕ ತೋರಿಸಿ ತಿರ್ಗಿ ಹೆಂಗೆ ಮಾಡ್ತೀನಿ ನಾನು ಇಷ್ಟಕ್ಕೊಂದು ಬಟ್ಟೆಗಳನ್ನ. ಓಹೋ ಬಲ್ ಮಾತಾಡ್ತೀವಿ ಕಣಪ್ಪ ನೀನಂತೂ. ಟ್ರಯಲ್ ನೋಡಬಾರ್ದೇನು ನಾನು? ಆಗದಿದ್ರೆ ಆಮೇಲೆ ಇಂಟಿಗಳು ಮತ್ತೆ ತಗೊಂಡೋಗಿ ಮನೆಗೆ ಬಿರುನಾಗಿಕ್ಲೇನು ನಾನು? ನಿನ್ನ ಕತೆ ಕಟ್ಕ, ಆಮೇಲೆ ಗೌಡ್ರು ಮಕ್ಕೋಗಿತ್ತಾರೆ ನನಗೆ ನೋಡ್ಕೊಂಡು ತಗೊಳ್ಳೋದಲ್ಲೇ ನಮ್ಮಿ ಅಂತ. ನಾನು ಹೇಳಿಲ್ವನಕೋ ನನ್ನ ತಕ ಒಂದು ಬಟ್ಟೆ ಅಂತ. ನೀನು ಹಂಗೆ ಅನ್ಕೊಳ್ಳೇ ಬೇಡ, ಒಂದೊಂದು ಸಣ್ಣದಿದಾವ ಅಷ್ಟೇ, ನೋಡ್ಕೊಂಡು ಆರಿಸ್ಕ ದೊಡ್ಡವು. ಲಕ್ಷ್ಮಕ್ಕ ನಿಮ್ಗೇನು ಬೇಡವೇ ನೈಟಿ ಗೀಟಿ? ಅಯ್ಯೋ ಬೇಡಪ್ಪ, ವಯಸ್ಸಾಗಿರೋ ಮುದುಗಿ ನಂಗೆ ಯಾಕೆ ನೈಟಿ? ಸೀರೆನ ಸುತ್ಕೊಂತೀನಿ. ಬೇಕಾದ್ರೆ ಸೀರೆಗಿರೋ ಕಮ್ಮಿ ರೇಟ್ನ ತಂದರೆ ತಗೊಂಬ, ನಾನು ತಗೊಂತೀನಿ. ಯಾವಳು ತಗೊಳ್ಳಿ ಬಿಡ್ಲಿ. ನೋಡ್ರಿ ಮುದುಕಿ ಹೆಂಗೆ ಮಾತಾಡ್ತಾಳೆ ಅಂತ. ಕುಳ್ಳಿಗೊಬ್ಳು ದೀಪ ಸೇರಲ್ಲ ಅಂದ್ರೆ ಊರಿಗೆಲ್ಲ ಸೇರಲ್ವಾ? ಹೋಗತ್ಲಾಗೆ ನೀನೊಬ್ಳು ನೈಟಿ ಹಾಕೊಂಬ ಅಂತ ನಾವು ತಗೋಬಾರ್ದಾ? ನೀನು ಸೀರೆ ಬಂದಾಗ ತಗೊಳ್ಳಿ ಅಂತ ನಡೀತಾರೆ ಇಲ್ಲಿಂದ. ಹೋಗ್ತೀನಿ ಹೇಳಿ, ನಿಮ್ಗೇನು ವಯಸ್ಸಾಗೋದಿಲ್ವಾ? ಲಕ್ಷ್ಮಕ್ಕ ನೀನು ತಗೊಳ್ಳಿ, ನಿನ್ನ ಸೊಸೆಗೆ ನಿನ್ನ ಮಕ್ಕಳಿಗೆ ಬೇಕಾ ತಗೋಬಾ. ಬಲ್ ಚಂದಕ ನೈಟಿಗಳು ಕಮ್ಮಿ ರೇಟು. ನೋಡ್ಬಾ. ಓಯ್ ಪ್ರಿಯಾ ಇದು ನೋಡೆ, ಇದ್ರೆ ಚೆನ್ನಾಗಿ ಕಾಣ್ತೀನಿ ನಾನು ಅಲ್ವೇನೆ? ಹೂ ಬಿಡಕ್ಕ, ನೀನು ಬೆಳಗಿದೆಯಲ್ಲಕ್ಕ, ನೀನು ಯಾವ್ದು ಹಾಕೊಂಡು ಸಂದಾಗೆ ಕಾಣ್ತೈತೆ. ಏನೊಂದು ಇದು ಸ್ವಲ್ಪ ಸೈಜ್ ಆಗಲ್ಲಕ್ಕ. ಅಯ್ಯೋ ದೇವ್ರೆ, ಒತ್ತಾರೆ ಯಾರ ಮಕ್ಕಳು ನೋಡ್ಕೊ ಬಂದ ಏನೋ. ಇವ್ರು ನೋಡಿದ್ರೆ ಇರಬಾರ ನೈಟಿಗಳನ್ನೆಲ್ಲ ಕೀತ್ ಆಗ್ತಾವ್ರೆ. ತಗೊಳ ಒಂದು ನೈಟಿಗೆ ಅಮ್ಮ ಎಷ್ಟಕ್ಕೊಂದು ಬಿಲ್ಡಪ್ ಕೊಡ್ತಲ್ಲಪ್ಪ ದೇವ್ರೆ. ಅಕ್ಕ ನೀನೇನು 4 ನೈಟಿ ತಗೊಂತೀಯ, 5 ನೈಟಿ ತಗೊಂತೀಯಕ್ಕ? ಅಷ್ಟಕ್ಕೊಂದು ಯಾಕಪ್ಪ ತಗೊಳ್ಳಿ, ಒಂದು ತಗೊಂಡು ನೋಡ್ತೀನಿ ಫಸ್ಟು. ನಿನ್ನ ಕತೆ ತಗ. 4-5 ನೈಟಿ ತಗೊಳ್ಳಿ, ನಾನೇನು ಹುಡುಗಿನ? ಅಯ್ಯೋ ದೇವ್ರೆ, ಒಂದು ನೈಟಿ ತಗೊಳಕ್ಕೆ ಅಮ್ಮ ಗಾಡಿನಾಗಿರೋ ಬಟ್ಟೆ ಎಲ್ಲ ಕಿತ್ತಾಕ್ಬಿಟ್ಲು. ಯಾಕನ ಬಂದು ಈ ವಟಾರಕ್ಕೆ.
ಅಯ್ಯೋ ದೇವ್ರೆ, ಎಂಥ ಗಿರಾಕಿಗಳು ಸಿಕ್ಬಿಟ್ರೆ 4 ಜನ ಗಾಡಿ ಬಾಡಿ ಎಲ್ಲ ಸೇರಿ ಮಾಡ್ಬಿಡ್ಬೇಕು ನಾನು. ಯಾಕಪ್ಪೋ ಮಕ ಹತ್ಲಾಗ ತಿರ್ಸ್ಕೊಂಡು ಗುಣಕ್ಕಂತಿದ್ಯಾ? ತಗೊಂತೀವಿ ಬೇಳು ಇನ್ನೊಂದ್ಸಲ. ಇವಾಗ ಒಂದೊಂದು ಹಾಕೊಂಡು ನೋಡ್ತೀವಿ ಕರೆಕ್ಟಾಗಿತ್ತು ಅಂದರೆ ಇನ್ನೊಂದ್ಸಲ ತಂದಾಗ ಚೆನ್ನಾಗಿರೋ ತಗೊಂತೀವಿ ಒಂದು ಎರಡೆರಡು. ಅವಾಗ ಎಲ್ಲ ಒಂದೇ ಸಲ ತಗೊಬಿಟ್ಟೆ ಏನು ತಿಪ್ಪೆ ಬಿಸಾಕಣ? ಅಲ್ಲ ಕಣಕ್ಕ, ನೀನ್ ಇಷ್ಟಕ್ಕೊಂದು ಹಾಕೊಂಡೆಲ್ಲ ಟ್ರೈಲ್ ನೋಡ್ತಿದ್ಯಲ್ಲ, ತಿರ್ಗಾ ಮಡ್ಚ್ಬೇಕಲ್ಲ ಅಂತ ಬೇಜಾರಾಗ್ತಾ ಇತ್ತು ನನಗೆ. ಬೇಜಾರು ಹಾಕಂದ್ರೆ ವ್ಯಾಪಾರ ಮಾಡಕ್ಕಾಗ್ತೈತಾ? ನಿನ್ ಕತೆ ಕಟ್ಕ, ನನ್ನ ಹತ್ರ ದುಡ್ಡಿಲ್ಲ, ನಾನು ಇನ್ನೊಂದ್ಸಲ ತಗೊಂತೀನಿ ಗಂಗಕ್ಕ. ಬೇಕಾ ನೀನ್ ತಗೋದೊಂದನ್ನ ಬೇಡಪ್ಪ, ನೀನ್ ನೀಟಿ ಅಲ್ಲೇ ಹಾಕಿದಿರಿ. ಗಂಗಕ್ಕ ಮಾತ್ರ ಒಂದು ತಗೊಳ್ತಂತ ಅದೊಂದು. ಇದು ಮೆರೂನ್ ಕಲರ್ ಬೇಡ, ಇದು ಚಿಕ್ಕದಾಗತ್ತೆ ಎಮ್ಮನಿಗೆ. ತಗೊಬಿಟ್ಟು 3 ದಿನಕ್ಕೆ ಶಿಂಕ್ ಆಗ್ಬಿಡ್ತಾವು ನಿಂತಾವ ಬಟ್ಟೆಗಳು. ನೋಡಿದ್ದೀನಿ ನಾನು. ಅಕ್ಕೋ ಹಂಗೆ ಅನ್ಬೇಡಕ್ಕ, ಇಷ್ಟೊತ್ತವರೆಗೂ ನಿಂತ್ಕೊಂಡಿದ್ದೀನಿ, ಎಲ್ಲ ಹಾಕೊಂಡು ಬೇರೆ ನೋಡಿದ್ದೀರಾ. 1 2 3 ನನ್ನ ತಗೊಳಕ್ಕೋ ವ್ಯಾಪಾರ ಆಗಲಿ. ಬೆಳಗ್ಗೆನೆ ಬರೀ ಒಂದೇ ಒಂದು ನೈಟಿ ತಗೊಂಡ್ರೆ ಹೆಂಗಕ್ಕ? ಆಯಿತು, 2 ತಗೊಂತೀನಿ, 200 ರೂಪಾಯಿ 3 ಮಾಡ್ಕೊಡ್ತೀಯಾ? ಅಕ್ಕೋ ಕೇಳಕ್ಕೂ ಒಂದು ಬೆಲೆ ಇರ್ಬೇಕಕ್ಕ. ಏನು 200 ರೂಪಾಯಿ 3 ನೈಟಿ ಕೊಡ್ತಾರ? ಹೋಗಕ್ಕೋ ಚೆನ್ನಾಗಿರೋ ಟವಲ್ಗಳೇ ಬರಲ್ಲ. ನೀನು ನೈಟಿ ಕೇಳ್ತೀಯಲ್ಲಕ್ಕ, ಒಲಿಯ ಕೂಲಿ ಬೇಡವಾ, ಅದನ್ನ ತರಕ್ಕೆ ಬೇಡವಾ? ಗಾಡಿನಾಗ ಅಲ್ಲಿಂದ ಕಳ್ಕೊಂಬಂದಿದ್ದೀನಿ, ಅದಕ್ಕನ ಬೆಲೆ ಬೇಡವಾ? ಹಂಗಾದ್ರೆ ಒಂದೇ ಸಾಕು ಸರಿನಾ? ಇನ್ನು ಮಿಕ್ಕಿದ್ದು ನೀನೇ ತಗೊಂಡು ಹೋಗು. ಹಂಗನ್ಬೇಡ ಕಣಕ್ಕ, ಒಂದೇ ಒಂದು ತಗೋಣಕ್ಕ. ಹೆಂಗಕ್ಕ? ಒಂದು 3 ತಗ, ಒಲಿಲ್ಲ 1 2 ತಗೊಳಕ್ಕ. 100 ರೂಪಾಯಿ ಮಾಡಿ 2 ತಗ 200 ರೂಪಾಯಿ ಕೊಡು. 2ನೇ ಸಲ ನೋಡೋದ್ನಲ್ಲ, ಚೆನ್ನಾಗೈತೆ ಅದು, ನನಗಾಗತ್ತೆ ಕರೆಕ್ಟಾಗಿ. ಬೇರೆ ಏನು ಯಾವುದೂ ಆಗಲ್ಲಪ್ಪ ನನಗೆ, ನಂಗೆ ಬೇಡ. ಅದೊಂದು ಕೊಡು ಸಾಕು. ಅಲ್ಲೇ ಕಡೆ ಪ್ರಿಯಾ, ಈ ಅಮ್ಮ ನೋಡ್ರಿ ಈ ಪಾಟಿ ದಪ್ಪವಳೆ, ಅಷ್ಟು ಚಿಕ್ಕ ನೈಟಿ ತಗೊಂಡೋಳೆ. ಆಗ್ತತೀನಿ 3 ದಿನಕ್ಕೆ ಸಿಂಕ್ ಆಗಲ್ವಾ ಅದು ನೈಟಿ? ಅಯ್ಯೋ ದುಡ್ಡುಗಳೇನು ಕಮ್ಮಿ ಐತೆ ಏಮಂತವ, ಬೇಕಾದಂಗೆ ಐದು ಬಿಡು, ಬಿಸಾಕ್ತಾಳೆ ಅನ್ನಕ್ಕೆ. ಸೊಸೆ ಅಂದ್ರೆ ಯಾವಳನ್ನ ಹಾಕಂತಾಳೆ ಅಯ್ಯಮ್ಮ ನೈಟಿಗಳನ್ನ. ಮಸ್ತಾಗಿ ಐತೆ, ದುಡ್ಡು ಕೊಳಿತಾ ಐತೆ, ಬಟ್ಟೆನೂ ಹಂಗೆ ತಗೊಂಡು ಬಿಸಾಕ್ತಾಳೆ ಬಿಡು. ಅದು ಅಲ್ಲದೆ ಅಯ್ಯಮ್ಮನ ಮಾತು ಕೇಳಲ್ಲ, ಏನಿಲ್ಲ. ಬಂದೈತಿ ವ್ಯಾಪಾರ ಮಾಡ್ತಾರೆ. ನಮ್ಗೆ ಯಾಕಮ್ಮ ಅಡ್ಡ ಹಾಕಿದ್ರೆ ನೀವು ಬಾಯಿ ಅಡ್ಡ ಹಾಕಿದ್ರಿ ಹಂಗೆ ಹಿಂಗೆ ಅಂತ ಬೈಕಂತಾಳೆ. ಅಯ್ಯಮ್ಮನ ಇಷ್ಟ, ಅಯ್ಯಮ್ಮನ ಕಾಸು, ನೈಟಿನೆಲ್ಲ ತಗೊಳ್ಳಿ ಏನೋ ತಗೊಳ್ಳಿ ಅಲ್ವಾ? ಕಣಕ್ಕ, ಅದಕ್ಕೆ ನಾನು ಬಂದು ಕೊಡ್ಸಿದ್ದು. ನಾನು ಟೀ ಮಾಡ್ತಿದ್ದೆ, ಅಯ್ಯಮ್ಮ ಕೊರಿಯೋದಕ್ಕೆ ಬಂದಿದ್ದು. ನಂಗೆ ಏನು ಬೇಡಕ್ಕ, ಇನ್ನೇನು ಶ್ರಾವಣ ಮಾಸ ಬರ್ತೈತಲ್ಲ, ಎಲ್ಲ ತಗೊಳಕ್ಕೆ ಹೋಗ್ಬೇಕಲ್ಲ ಶಾಪಿಂಗ್ ಮಾಡೋಕ್ಕೆ, ಅವಾಗ ಬೇಕಾದ್ರೆ ಹೋಗೋಣ. ಅದಕ್ಕೆ ನಾನು ಇವಾಗ ಯಾಕೆ ತಿರ್ಗಾ ಅಂತ ಸುಮ್ಮನೆ ಅಷ್ಟೇ. ತಿರ್ಗಾ ಬಾಗ ಇವಾಗ 2 ಸಲ ಎಂತಕ್ಕೆ ಅಂತ. ಅಪ್ಪ ಶ್ರಾವಣ ಮಾಸಕ್ಕೆ ನಾನು ಸೀರೆಗಿರೆ ತಂದ್ರೆ ತಗೋಬಾ, ನಾವು ತಗೊಂತೀವಿ ಸರಿನಾ? ಹಬ್ಬಕ್ಕೆ ಹೆಂಗೂ ಬೇಕಲ್ಲ, ಶ್ರಾವಣ ಮಾಸ ಸ್ಟಾರ್ಟ್ ಆಗುತ್ತೆ, ಬೇಕು. ಆಯ್ತಾಳಕ್ಕ, ನೈಟಿನ ಇಷ್ಟು ಪಸಂದಕ್ಕೆ ವ್ಯಾಪಾರ ಮಾಡಿದ್ದೆ ನೀನು. ತಾವು ಸೀರೆ ತಂದ್ಬಿಟ್ರೆ ನಾನು ಅಷ್ಟೇ, ಆಮೇಲೆ ಇಲ್ಲೇ ಹಾಸ್ಕೊಂಡು ಹೊತ್ಕೊಂಡು ಮಲ್ಕೊಡ್ಬೇಕು ಸೀರೆನ. ಓಹೋ ಬಿಡಪ್ಪ, ನೀನು ಭಾಳ ಇದೆಯೋ, ಅದೇನು ಅಂತಾರಲ್ಲ ನೀನು. ತಂದೆ ತಗೋಬಾ ಅಂದೆ, ತಗೊಳ್ಳಿಲ್ಲ ಅಂದಿತ್ತು ಬಿಡು. ನೀನಂದ್ರೆ ಇನ್ನೊಪ್ತಾನೆ ಅವನ. ತಗೊಳಪ್ಪ, ಒಂದು ನೈಟಿ ದುಡ್ಡು 100 ರೂಪಾಯಿ ಕೊಟ್ಟಿದ್ದೀನಿ ಸರಿನಾ? ಬಾರೆ ಅಯ್ಯಮ್ಮ ನೈಟಿ ತಗೊಳಕ್ಕೆ ನಾವು 1 ಗಂಟೆ ಟೈಮ್ ವೇಸ್ಟ್ ಮಾಡಿದ್ವಿ. 1 ಗಂಟೆ ಟೈಮ್ ತಗೊಂಡ್ಲು ನೈಟಿ ತಗೊಳಕ್ಕೆ. ಅದು ಚೆನ್ನಾಗೈತೆ ಇದು ಚೆನ್ನಾಗೈತೆ ಅಂತೆಲ್ಲ ಹಾಕೊಂಡು ನೋಡಿ ಜಬ್ಬರ್ ಬಿಟ್ಲು. ಕಣಕ್ಕ ನಡಿ ಹೋಗೋಣ, ಹಣ ಜೋಡಿಸ್ಕೊಳ್ಳೋಣ, ನಾವು ಬರ್ತೀವಿ. ಅಯ್ಯೋ ದೇವ್ರೆ, ಈ ಅಮ್ಮ ತಗೊಳ್ಳೋ 1 ನೈಟಿಗೆ ಇರೋ ಬರೋದೆಲ್ಲ ಕಿತ್ತಾಕೊಳ್ಳೆ. ಈಗ ಇವೆಲ್ಲ ಮಡ್ಚ್ಕೋಬೇಕು ಫ್ರೆಂಡ್ಸ್, ಮಡ್ಚ್ಕೊಂಡು ಬೇರೆ ಕಡೆ ವ್ಯಾಪಾರಕ್ಕೆ ಹೋಗ್ಬೇಕು. ನಮ್ಮ ವಿಡಿಯೋ ಇಷ್ಟ ಆಗಿದೆ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಇದೇ ಥರ ವ್ಯಾಪಾರಕ್ಕೆ ಹೊರಗಡೆ ಹೋದಾಗ ಹಿಂಗೆ ಮಾಡ್ತಾರಾ? ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಬಾಯ್ ಫ್ರೆಂಡ್ಸ್.